ಹೇ ಶಾರದೆ ದಯ ಪಾಲಿಸು ಈ ಸಂತೆಯಲ್ಲಿ ಎಲ್ಲರೂ 10,000 ರೂಪಾಯಿ ಮೇಲೆ ಮಾಡಿರ್ತಾರೆ ಯಾರು. ಈಗ ನಾವೊಂದು ಬಟ್ಟೆ ಮಾಲಿಗೆ ಬಂದಿದೀವಿ. ಸಂತೆಯಲ್ಲೂ ಕೂಡ ಬಟ್ಟೆ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ. ಸೊ ಮಕ್ಕಳ ನಿಮ್ಗೆಲ್ಲ ಖುಷಿ ಅನ್ನಿಸ್ತಾ ಸಂತೆಗೆ ಬಂದಿದ್ದ ಎಲ್ಲ ನಮ್ ದೃಷ್ಟಿಕೋನ ಚಾನಲ್ ಒಂದ್ಸಲ ಹಾಯ್ ಹೇಳಿ. ಶಾಲಾ ಮಕ್ಕಳಿಗೆ ಈ ದಿನದ ಜ್ಯೂಸಿನ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ. ಸುಮಾರು 200 ಮಕ್ಕಳಿಗೆ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ. ಏನೇನ್ ನೋಡಿದ್ರಿ ಸಂತೆಲಿ? ನಾನು ಸರ್ಕಾರಿ ಶಾಲೆ ಮತ್ತೆ ಸಂತೆ ಎರಡು ಕೂಡ ಒಂದು ನಾಡಿನ ಎರಡು ಮುಖಗಳಿದ್ದಾಗಿ ನಾವೀಗ ಸ್ಕೂಲ್ ನಲ್ಲಿ ಪಾಠ ಮಾಡುವಾಗ 1 kg 1 ಲೀಟರ್ ಅಂತ ಹೇಳಿರ್ತೀವಿ. ಆದ್ರೆ ಕೆಜಿನ ಯಾವ್ದನ್ನ ತೂಕ ಮಾಡುವಂತದ್ದು, ಲೀಟರ್ ಅಂದ್ರೆ ಯಾವ್ದನ್ನ ತೂಕ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ನಾವು ರಿಯಲ್ ಆಗಿ ತೋರ್ಸೋದಿಕ್ಕೆ ಆಗಿರೋದಿಲ್ಲ. ಆ ಒಂದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿತಾ ಇದಾವೆ. ಸಹಕಾರಿ ಕೊಡ್ತಾ ಇರೋದು ನಮ್ಮ HDFC ಇವರು ಅಲಂಕರಣ ಬರ್ಬೇಕಾಗಿತ್ತು. ಕಾರಣಾಂತರದಿಂದ ಬರ್ತಾರೆ. ಸಹಕಾರಿಯನ್ನು ಕೊಡುವುದರ ಮೂಲಕ ಉದ್ಘಾಟನೆ ಮಾಡಬೇಕು. ನಮ್ಮ ಸರ್ಕಾರಿ ಶಾಲೆ ಮತ್ತು ಸಂತೆ ಎರಡಕ್ಕೂ ತುಂಬಾ ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರೋರು ವ್ಯಾಪಾರಕ್ಕೆ ಬರ್ಬೋದು, ಇಲ್ಲವರ ಮಾಲ್ಗೋಗ್ಬೋದು, ಎರಡೂ ಮಾಡ್ತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳ ತಂದೆ ತಾಯಿಗಳು ಇಲ್ಲಿಗೆ ಬೆಳೆದಂತ ವಸ್ತುಗಳನ್ನ ತಂದು ಜೀವನ ಮಾಡಿ ಈ ಸಂತೆಯಿಂದ ಇದು ಹಿಂದಿನಿಂದ ನಡ್ಕೊಂಡು ಬಂದಿರೋ ಒಂದು ಕಾರ್ಯಕ್ರಮ. ಸಂತೆಯಿಂದ ಜೀವನ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನೋಡಿ. ಅದಕ್ಕೆ ನಾನು ಸರ್ಕಾರಿ ಶಾಲೆ ಮತ್ತೆ ಸಂತೆ ಎರಡು ಕೂಡ ಒಂದು ನಾಡಿನ ಎರಡು ಮುಖಗಳಿದ್ದಾಗಿ. ಹಾಗಾಗಿ ನಾನು ಈ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆ ವ್ಯಾವಹಾರಿಕವಾದ ಜ್ಞಾನವನ್ನ ಈ ಮಕ್ಕಳಿಗೆ ಶಾಲೆಯಲ್ಲಿಯೇ ಈ ರೀತಿ ಮೂಡಿಸಿದರೆ ಆ ಮಕ್ಕಳು ಎಲ್ಲೂ ಕೂಡ ನಷ್ಟವನ್ನು ಅನುಭವಿಸುವುದಿಲ್ಲ. ಮತ್ತು ಇಲ್ಲಿರುವಂತಹ ವ್ಯಾಪಾರದ ಮಹತ್ವ, ತೂಕ, ಅಳತೆ ಇವುಗಳನ್ನು ಮಕ್ಕಳಿಗೆ ತಿಳಿಸಿ ಹಾಗೂ ಅಧ್ಯಕ್ಷರು ಬಹಳ ಈ ತರದ ಅಧ್ಯಕ್ಷರು, ಹುರುಪಿನ ಅಧ್ಯಕ್ಷರು ಸಂತೋಷಕರವಾಗಿ ಅವ್ರು ಯಾವಾಗಲೂ ಕೂಡ ನಗುತ್ತಲೇ ಇರ್ತಾರೆ. ದಿನನಿತ್ಯ ಪಾಠ ಮಾಡ್ತಾರೆ ನಮ್ಮ ಟೀಚರ್ಸ್ಗಳು. ಇದಕ್ಕೆ ಮೂಲ ಕಾರಣ ನಮ್ಮ ಮೋಹನ್ ಸರ್. ಯಾಕೆಂದ್ರೆ ಅವ್ರದೇ ಆದಂತ ಒಂದು ಹೊಸ ಒಂದು ಇನ್ವೆನ್ಷನ್ ಅನ್ನು ಅವರು ಖಂಡಿತ ಪ್ರತಿಯೊಂದನ್ನು ಹೇಳ್ತಾ ಬರ್ತಾರೆ. ಅದನ್ನ ನಾವು ಒಂದು ಇಂಪ್ಲಿಮೆಂಟ್ ನಾವು ಕೂಡ ಹಿಂದೆ ಬರ್ತಾ ಇದ್ವಿ ಸಂತೆಗಳಿಗೆ. ನಾವು 5 ಕಿಲೋಮೀಟರ್ ಮೂಟೆ ಹೊತ್ಕೊಂಡ್ ಬಂದು ಹಾಕ್ಬಿಟ್ಟು ಇಲ್ಲಿ ಕಡ್ಲೆ ಸಿಗ್ತಾ ಇತ್ತು, ಕಡ್ಲೆ ಹಾಕೊಂಡು ಹೋಗ್ತಾ ಇದ್ವಿ 5 ಪೈಸದ್ದು ಅವಾಗ. ದೃಷ್ಟಿಕೋನ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಂಗರಹಳ್ಳಿಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಎಲ್ಲ ರೀತಿಯ ಪುಟಾಣಿಗಳು ಮಸ್ಲೆ ಹೊಸಳ್ಳಿ ಸಂತೆಗೆ ಆಗಮಿಸಿದ್ದಾರೆ. ಮಕ್ಕಳಿಗೆ ತುಂಬಾ ಖುಷಿ ಇದೆ ಸರ್. ಅವು ಹೊಸ ವಿಷಯಗಳನ್ನ ತುಂಬಾನೇ ತಿಳ್ಕೊಂತಾ ಇದಾವೆ. ನಾವೀಗ ಸ್ಕೂಲ್ ನಲ್ಲಿ ಪಾಠ ಮಾಡುವಾಗ 1 kg 1 ಲೀಟರ್ ಅಂತ ಹೇಳಿರ್ತೀವಿ. ಆದ್ರೆ ಕೆಜಿನ ಯಾವ್ದನ್ನ ತೂಕ ಮಾಡುವಂತದ್ದು, ಲೀಟರ್ ಅಂದ್ರೆ ಯಾವ್ದನ್ನ ತೂಕ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ನಾವು ರಿಯಲ್ ಆಗಿ ತೋರ್ಸೋದಿಕ್ಕೆ ಆಗಿರೋದಿಲ್ಲ. ಆ ಒಂದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿತಾ ಇದಾವೆ, ತಿಳ್ಕೊಂತಾ ಇದಾವೆ. ಈಗ ಹೂ ಹತ್ರ ಹೋಗಿದ್ವಿ, ಹೂ ಅವ್ರು ಹೇಳಿದ್ರು ಮಾರಲ್ ಮಾಡ್ತೀವಿ, ಕೆಜಲ್ಲಿ ಬಿಡಿಸಿರೋ ಹೂವನ್ನ ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಕಟ್ಟಿರೋ ಹೂವನ್ನ ಮಾರ್ನಲ್ಲಿ ಮತ್ತೆ ಮೊಳ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಅವಕ್ಕೆ ನಾವು ಸ್ಕೂಲ್ ನಲ್ಲಿ ಏನಂತ ಹೇಳಿರ್ತೀವಿ, ಮಾರ ಅಂದ್ರೆ ಇಷ್ಟಮ್ಮ, ಮೊಳ ಅಂದ್ರೆ ಇಷ್ಟು ಅಂತ ತೋರ್ಸಿರ್ತೀವಿ. ಆದ್ರೆ ಇಲ್ಲಿ ಬಂದವು ಡೀಟೇಲ್ ಆಗಿ ತಿಳ್ಕೊಂತಾ ಇದಾವೆ. ಅದು ಖುಷಿ ಇದೆ ಸರ್ ನಮಗೆ. ಅವಕ್ಕೂ ತಿಳ್ಕೊಂತಿದ್ದಾರೆ. ಧನ್ಯವಾದಗಳು ಸರ್. ಮುಂದೆ ಹೋಗೋಣ. ವೀಕ್ಷಕರೇ, ನಮ್ಮೊಟ್ಟಿಗೆ ಇನ್ನೊಬ್ರು ವ್ಯಾಪಾರಸ್ಥರು ನಿಂತಿದ್ದಾರೆ. ಸರ್ ನಮಸ್ಕಾರ. ನೀವು ಪ್ಲಾಸ್ಟಿಕ್ ಐಟಮ್ ಬಿಂದಿಗೆಗಳು ಮತ್ತೆ ಮರದ ವ್ಯಾಪಾರವನ್ನ ಮಾಡ್ತಿದ್ದೀರಾ. ಹೇಗಿದೆ ನಿಮ್ಮ ವ್ಯಾಪಾರದ ವಹಿವಾಟು? ಚೆನ್ನಾಗಿದೆ. ಒಂದು ದಿನಕ್ಕೆ ಅಂದ್ರೆ ಈ ವಾರದಲ್ಲಿ ಎಷ್ಟು ವ್ಯಾಪಾರ ಆಗ್ತದೆ? 20-25 ಸಾವಿರ ರೂಪಾಯಿ. 20 ರಿಂದ 25 ಸಾವಿರ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, 20 ರಿಂದ 25 ಸಾವಿರ ವ್ಯಾಪಾರ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಸಾಹೇಬ್ರು. ಮುನೀರ್ ಸಾಹೇಬ್ರು ಹಾಸನದಲ್ಲಿದ್ದಾರೆ. ಇವರು ನಮ್ಮ ಈ ಶಾಲಾ ಮಕ್ಕಳಿಗೆ ಈ ದಿನದ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ. ಸುಮಾರು 200 ಮಕ್ಕಳಿಗೆ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಶಾಲಾ ಪರವಾಗಿ, ದೃಷ್ಟಿಕೋನ ಚಾನಲ್ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರು ಜ್ಯೂಸ್ ಕೊಡ್ಸಿದ್ರಲ್ಲ. ಓಕೆ. ಈಗ ನಾವೊಂದು ಬಟ್ಟೆ ಮಾಲಿಗೆ ಬಂದಿದೀವಿ. ಸಂತೆಯಲ್ಲೂ ಕೂಡ ಬಟ್ಟೆ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ. ಸರ್ ನಮಸ್ಕಾರ. ನಾವು ದೃಷ್ಟಿಕೋನ ಚಾನಲ್ ಇಂದ ಬರ್ತಾ ಇದ್ದೇವೆ. ಮೇಡಮ್ ನಮಸ್ತೆ. ಮಕ್ಕಳನ್ನ ಸಂತೆ ಕರ್ಕೊಂಡು ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಫೀಲ್? ಚೆನ್ನಾಗಿದೆ ಅನಿಸ್ತಾ ಇದೆ. ಸರ್ ಹೇಗೆ, ಎಷ್ಟು ವ್ಯಾಪಾರ ಆಗ್ತದೆ ನಿಮ್ಗೆ? ಒಂದು ವಾರ ಪ್ರತಿ ವಾರ ಬರ್ತೀರಾ? ಹೇಗ್ ವ್ಯಾಪಾರ ಆಗುತ್ತೆ? ವಾರದಲ್ಲಿ 20 ರಿಂದ ಮಕ್ಕಳ ಕೇಳಿಸ್ಕೋತಾ ಇದ್ರಾ? ಅವ್ರು ಹೇಳ್ತಾ ಇದಾರೆ ವಾರದಲ್ಲಿ 20 ರಿಂದ 30 ಸಾವಿರ ವ್ಯಾಪಾರ ಆಗುತ್ತೆ. ಸರ್ ಏನೆಲ್ಲ ಐಟಮ್ ಮಾಡ್ತೀರಾ ನೀವು? ಎಲ್ಲ ಐಟಮ್ ಮಾಡ್ತೀವಿ. ಮನೇಲಿ ಯೂಸ್ ಮಾಡುವಂತದ್ದು ನೈಟಿ, ಪ್ಯಾಂಟ್, ಟಿ ಶರ್ಟ್ ಎಲ್ಲ ವ್ಯಾಪಾರ ಮಾಡ್ತೀರಾ? ಒಂದ್ ವಾರಕ್ಕೆ 20 ರಿಂದ 30 ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ. ಓಕೆ ಸರ್. ಹಬ್ಬ ಹರಿದಿನಗಳಲ್ಲಿ ಜಾಸ್ತಿ ಆಗ್ತದೆ. ಸರ್ ಈಗ ನಮ್ಮ ಮಕ್ಕಳು ಬಂದಿದ್ದಾರೆ, ನಿಮ್ಗೆ ಏನಾದ್ರು ತೊಂದರೆ ಅನ್ನಿಸ್ತದೆ ಅಥವಾ ಖುಷಿ ಅನ್ನಿಸ್ತದೆ? ಖುಷಿ ಅನ್ನಿಸ್ತದೆ. ಮೊದಲನೇ ಸಲ ಮಕ್ಕಳು ಬಂದಿದ್ದಾರೆ. ಸರ್ಗೆ ಖುಷಿ ಅನ್ನಿಸ್ತದೆ. ಧನ್ಯವಾದಗಳು ಸರ್. ನಮಸ್ತೆ.
ಸರ್ ನಮಸ್ತೆ, ನಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನದೀಮ್ ಅಂತ. ನದೀಮ್. ನದೀಮ್. ಸರ್ ನಮಸ್ತೆ, ಹೇಗೆ ಅನಿಸ್ತಾ ಇದೆ? ನಮ್ಮ ಮಕ್ಕಳು ಬಂದಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಇದ್ ಮಾಡ್ತಾ ಇದಾರೆ, ಬರಿತಾ ಇದಾರೆ ಅಂತ ಅನಿಸ್ತಾ ಇದೆ. ಐಟಮ್ ನ ಎಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ, ಪರಿಚಯ ಮಾಡಿ ಕೇಳ್ತಾ ಇದಾರೆ, ಎಲ್ಲ ಮಾಡ್ಕೊತಾರೆ. ಸರ್ ದಿನಸಿ ಅಂಗಡಿ ಎಷ್ಟು ವ್ಯಾಪಾರ ಆಗ್ತದೆ ಸರ್ ವಾರಕ್ಕೆ? ವಾರಕ್ಕಂದ್ರೆ ನಾವು ಡೈಲಿ ರೇಟ್, ಡೈಲಿ ಅಂದ್ರೆ ಒಂದು ಶುಕ್ರವಾರ ಇವತ್ತಿನ ಸಂತೆಯಲ್ಲಿ ಎಷ್ಟು ವ್ಯಾಪಾರ ಆಗ್ಬೋದು? ಒಂದ್ 20,000 30,000 30,000 ವ್ಯಾಪಾರ ಆಗ್ತದೆ. ಸರ್ ಈಗ ಈ ನಂತರದ ಸಂತೆ ಎಲ್ಲಿಗೆ ಹೋಗ್ತೀರಾ? ಇದಂದ್ರೆ ನಾಳೆ ದುದ್ದ ಸಂತೆ, ಆಮೇಲೆ ಮಂಗಳವಾರ ಬೆಳೆ ಹಾಸನ ಸಂತೆ, ಆಮೇಲೆ ಬಾಲುಪೇಟೆ ಗುರುವಾರ. ನಿಮ್ಗೆ ಜೀವನ ಆಗ್ತದಾ? ಓಕೆ, ನಮ್ಮ ಮಕ್ಕಳ ಪರವಾಗಿ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ನಮಸ್ತೆ. ಶಾಲೆ ಮಕ್ಕಳನ್ನ ಸಂತೆ ಕರ್ಕೊಂಡ್ ಬಂದಿದ್ದೀರಾ, ಹೇಗೆ ಅನಿಸ್ತದೆ ಫೀಲ್? ಸರ್ ಮಕ್ಕಳು ಫಸ್ಟ್ ಆಫ್ ಆಲ್ ಮಕ್ಕಳೆಲ್ಲ ಎಲ್ಲಾ ಮೆಟೀರಿಯಲ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆಕ್ಚುಲಿ ಅವರು ಎಲ್ಲಾ ಮೆಟೀರಿಯಲ್ಸ್ ನೋಡ್ತಾ ಇದ್ದಾರೆ. ಇದ್ರಕ್ಕಿಂತ ಫಸ್ಟ್ ಅವರು ಟಿವಿ, ಮೊಬೈಲ್ಸ್, ಬರೀ ಪಾಠ, ಚಾರ್ಟ್ಸ್ ಅಲ್ಲಿ ನೋಡ್ತಾ ಇದ್ರು. ಇಲ್ಲಿ ಎವ್ರಿ ಮೆಟೀರಿಯಲ್ ಅವರು ಟಚ್ ಮಾಡಿ ಎಲ್ಲಾ ಮೆಟೀರಿಯಲ್ ಪ್ರೈಸ್, ಮೋಸ್ಟ್ ಆಫ್ ಆಲ್ ಅವರು ಪ್ರೈಸ್ ಹೇಗೆ ಅನಿಸ್ತಾ ಇದೆ ಫೀಲ್ ನಿಮ್ಗೆ? ರಿಯಲಿ ಸರ್ ತುಂಬಾ ಖುಷಿ ಆಗ್ತದೆ. ಅಮ್ಮ ನಮಸ್ಕಾರ, ನಾವು ಒಂದು ಚಾನಲ್ ಇಂದ ಬರ್ತಾ ಇದೀವಿ, ದೃಷ್ಟಿಕೋನ ಚಾನಲ್ ಅಂತ. ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ? ಒಂದು ದಿನ ಸಂತೆಯಲ್ಲಿ 10,000 ವೀಕ್ಷಕರು ನೋಡ್ತಾ ಇದ್ದೀರಾ. ಸಂತೆಯಲ್ಲಿ ಎಲ್ರು 10,000 ರೂಪಾಯಿ ಮೇಲೆ ಮಾತಾಡ್ತಾರೆ, ಯಾರು ಒಳಗಿನ ಮಾತು ಇಲ್ವೇ ಇಲ್ಲ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇವ್ರು 10,000 ವ್ಯಾಪಾರ. ಏನೆಲ್ಲ ವ್ಯಾಪಾರ ಮಾಡ್ತೀರಾ? ಸ್ವೀಟಿ, ಪುರಿ ಎಲ್ಲಿಂದ ತಗೊಂಡ್ಬರೋದು? ಹಾಸನ ಬಟ್ಟಿಯಿಂದನಾ? ಸಾಲಿಗ್ರಾಮದ ಬಟ್ಟಿಯಿಂದ ತಂದು ಇಳಿಸ್ತೀರಾ? ಈ ಜಿಲೇಬಿ ಎಲ್ಲ ನೀವು ಇಲ್ಲೇ ಮಾಡ್ತಾ ಹಾಸನದಿಂದ ನೀವೇ ಮಾಡ್ತೀರಾ? ಜೀವನ ನಡ್ಸಕ್ಕೆ ಸಾಕಾಗ್ತದೆ. ಓಕೆ, ಧನ್ಯವಾದಗಳು ದೃಷ್ಟಿಕೋನ ಚಾನಲ್ ನಿಂದ. ಬನ್ನಿ ಈ ಕಡೆ ದೃಷ್ಟಿಕೋನ ಚಾನಲ್ ನಿಂದ ಬರ್ತಾ ಇದ್ದೇವೆ. ಮಕ್ಕಳನ್ನೆಲ್ಲ ಸಂತೆ ಕರ್ಕೊಂಡ್ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಫೀಲ್ ನಿಮ್ಗೆ? ಇದು ಒಂಥರ ಹೊಸ ಅನುಭವ ಸರ್. ಎಲ್ಲಾ ಮಕ್ಳಿಗೆ ಅವಕಾಶ ಸಿಕ್ಕಿದ್ರೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತವೆ ಮಕ್ಳು. ಯಾಕಂದ್ರೆ ಲೈಫ್ ಅಲ್ಲಿ ಕೆಲವೊಂದು ಇಂತ ಅವಕಾಶ ಸಿಗೋದು ಮಕ್ಳಿಗೆ. ಹಾಗಾಗಿ ಈ ಸಲ ನಮ್ಮ ಒಂದು 4 years ಇಂದ ನಮ್ಮ ಶಾಲೆಯಿಂದ ನಡೆಸ್ಕೊಡ್ತಾ ಇದಾರೆ. ಈ ಒಂದು ಮಕ್ಕಳಿಗೆ ಭವಿಷ್ಯದಲ್ಲಿ ನಾವು ತಿಳ್ಕೊಳ್ಳೋಂತ ಒಂದು ಹೊಸ ಅನುಭವ ಇದು. ಇಂತ ಅವಕಾಶ ನಮ್ಮ ಮಕ್ಳಿಗೆ ಸಿಕ್ಕಿದೆ ಅಂತಂದ್ರೆ ನಾವು ತುಂಬಾ ಖುಷಿ ಆಗುತ್ತೆ. ಈ ಒಂದು ಅವಕಾಶ ಎಲ್ಲಾ ಮಕ್ಳಿಗೂ ಸಿಗ್ಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಎಲ್ಲಾ ಮಕ್ಳಿಗೂ ಸಿಕ್ಕಿ ಈ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ತುಂಬಾ ಒಂದು ವಿಶೇಷವಾಗಿರುತ್ತೆ. ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀವಿ. ಮಕ್ಕಳ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸಂತೆಗೆ ಬಂದಿರೋದು? ಏನೇನ್ ನೋಡಿದ್ರಿ ಸಂತೆಲಿ? ಈಗ ಅಗ್ರಿಕಲ್ಚರ್ ಬೇಕಾದ ಸಾಮಗ್ರಿಗಳಿದೆ. ಹೇಗೆ ಅನ್ನಿಸ್ತಾ ಇದೆ ಇದು? ನೀವು ಇವೆಲ್ಲ ನೋಡ್ತಾ ಇದ್ದೀರಾ, ಅವ್ರನ್ನ ಮಾತಾಡ್ಸಿದ್ರ ನೀವು? ಅವ್ರ ಜೀವನ ಎಲ್ಲ ಹೇಗಿದೆ ಅಂತ ಕೇಳಿದ್ರ? ಅವ್ರು ಹೇಗೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳಿದ್ರ? ಸರ್ ಮಕ್ಕಳನ್ನ ಕರ್ಕೊಂಡು ಸಂತೆಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಫೀಲ್? ಸರ್ ಸಂತೆ ತುಂಬಾ ಚೆನ್ನಾಗಿದೆ. ಮಕ್ಕಳು ಒಂದು ವಾರದಲ್ಲಿ ಏನ್ ಕಲಿತಾರೆ ಅದ್ರ ಬಗ್ಗೆ ಅವ್ರಿಗೆ ಎಲ್ಲಾ ಮಕ್ಕಳು ಪೇಪರ್ ಪೆನ್ ಎಲ್ಲ ಹಿಡ್ಕೊಂಡು ಅವರು ಕಲಿತಾ ಇರೋದು ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಏನಿದೆ ಅದೆಲ್ಲ ಗೊತ್ತಾಗುತ್ತೆ ಮಕ್ಕಳು. ಸರ್ ನಿಮ್ ಹಿಂದ್ ನಿಂತಿರುವಂತ ಬಾಲಕರ ಸೈನ್ಯ ದೊಡ್ಡದಾಗಿದೆ. ಇವ್ರು LKG UKG ಮಕ್ಕಳು ಅಂತ ಭಾವಿಸ್ತೀನಿ. ಸೊ ಮಕ್ಕಳ ನಿಮ್ಗೆಲ್ಲ ಖುಷಿ ಅನ್ನಿಸ್ತಾ ಸಂತೆಗೆ ಬಂದಿದ್ದು? ಎಲ್ಲ ನಮ್ ದೃಷ್ಟಿಕೋನ ಚಾನಲ್ ಒಂದ್ಸಲ ಹಾಯ್ ಹೇಳಿ. ವೀಕ್ಷಕರೇ, ಈವರೆಗೂ ನೋಡಿದ್ರಿ ನಮ್ಮ ದೃಷ್ಟಿಕೋನ ಚಾನಲ್ ಮುಖಾಂತರ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಂಗರಳ್ಳಿಯಿಂದ ಸುಮಾರು 210 ಮಕ್ಕಳು ಈ ಒಂದು ಸಂತೆಗೆ ಆಗಮಿಸಿದ್ದಾರೆ. ಇದರ ಉದ್ದೇಶ ಇಷ್ಟೇ, ನಾವು ತಿಂಗಳಗಟ್ಟಲೆ ಪಾಠ ಮಾಡುವಂತದನ್ನ ಒಂದೇ ದಿನ ನೈಜವಾಗಿ ಕಲಿತಾ ಹೋಗ್ತಾರೆ. ಇಲ್ಲಿ ತರಕಾರಿಯ ರೇಟ್ ಎಷ್ಟು, 1 kgಗೆ ಇಷ್ಟ ಆದ್ರೆ 2 kgಗೆ ಎಷ್ಟು, 2 kgಗೆ ಆದ್ರೆ 10 kgಗೆ ಎಷ್ಟು. ಹಾಗೆ ಕೆಲವೊಂದು ತರಕಾರಿಗಳು ಮಕ್ಕಳು ಗೊತ್ತಿರೋದಿಲ್ಲ, ಅದನ್ನ ತುಂಬಾ ನಮ್ಮ ಸರ್ ಹೇಳ್ದಂಗೆ ತುಂಬಾ ನೈಜವಾಗಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆ, ಹಾಗೆ ಕಾರ್ಯಕ್ರಮಕ್ಕೆ ಇಲ್ಲೇ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಮೋಹನ್ ಸರ್, ಹಾಗೆ ಸಹ ಶಿಕ್ಷಕರಾದಂತ ಶ್ರೀಯುತ ಸುಂದರ್ ಸರ್ ಆಗಿರ್ಬೋದು, ಶ್ರೀಯುತ ಶ್ರೀನಿವಾಸ್ ಸರ್ ಆಗಿರ್ಬೋದು, ಶ್ರೀಯುತ ಗುರು ಪ್ರಶಾಂತ್ ಆಗಿರ್ಬೋದು, ಶ್ರೀಮತಿ ಶ್ವೇತಾ ಮೇಡಮ್, ಶ್ರೀಮತಿ ಹರ್ಷಿತಾ ಮೇಡಮ್, ಶ್ರೀಮತಿ ಆಯಿಷಾ ಸಿದ್ದಿಕಾ ಮೇಡಮ್, ಶ್ರೀಮತಿ ಆಯಿಷಾ ಮುಬಿನ್ ತಾಜ್ ಹಾಗೂ ಮುಬಿನಾ ಮೇಡಮ್ ಅವರು ಎಲ್ಲರೂ ಕೂಡ ಆಗಿದ್ದಾರೆ. ಹಾಗೆ ಶಾಲೆಯ ಸಹ ಸಿಬ್ಬಂದಿಯಾದಂತಹ ಶ್ರೀಮತಿ ಭವನಿ ಅವರು ಆಗಮಿಸಿದ್ದಾರೆ. ಸುಮಾರು 200 ಮಕ್ಕಳು ಆಗಮಿಸಿದ್ದಾರೆ. ಇಡೀ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಶೈಲಾ ಮೇಡಮ್ ಹಾಗೆ ಶ್ರೀಮತಿ ಸುಜಾತಾ ಮೇಡಮ್ ಅವರು ಕೂಡ ಈ ಒಂದು ಸಂತೆಗೆ ಆಗಮಿಸಿದ್ದಾರೆ. ಮಕ್ಕಳಿಗೆ ಎಲ್ಲಿನ ಸಂತಸ ಈ ಒಂದು ಸಂತೆ ಕೊಡ್ತಾ ಇದೆ. ಹಾಗೆ ಒಂದು ಮುಖ್ಯವಾಗಿ ಸಂತೆಯಲ್ಲಿ ಯಾರಿಗೂ ಕೂಡ ಬೇಸರವಿಲ್ಲ. ಇಷ್ಟೊಂದು ಮಕ್ಕಳು ಬಂದ್ರು ಕೂಡ ಸಂತೆಯಲ್ಲಿ ಪ್ರತಿಯೊಬ್ಬ ವ್ಯಾಪಾರಿ ಕೂಡ ತುಂಬ ಹೃದಯದಿಂದ ಮಕ್ಕಳಿಗೆ ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ವ್ಯಾಪಾರಸ್ಥರು ನಮ್ಮ ಮಕ್ಕಳಿಗೆ ಜ್ಯೂಸ್ ಅನ್ನ, ಹಣ್ಣುಗಳನ್ನ ನೀಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಒಂದು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಒಂದು ದೃಷ್ಟಿಕೋನ ಚಾನಲ್ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಹುರಿದುಂಬಿಸಿದಂತಹ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರು, ಹಾಗೆ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಪೋಷಕರು ಹಾಗೂ ಈ ಒಂದು ಸಂತೆಯ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಎಲ್ಲರಿಗೂ ಕೂಡ ಈ ಮುಖಾಂತರ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ.